ಬಾಗಲಕೋಟೆಯ ಅರಮನೆ ಕೇವಲ ಒಂದು ಹಳೆಯ ಕಟ್ಟಡವಲ್ಲ, ಅದು 500 ವರ್ಷದ ಇತಿಹಾಸದ ಉಸಿರು ಹೊತ್ತಿರುವ ಜೀವಂತ ಸಾಕ್ಷಿ. ಬಾಗಲಕೋಟೆ ಈ ನೆಲದ ಮೇಲೆ ಕಾಲಿಟ್ಟಾಗಲೇ ನಾವು ಭೂತಕಾಲದ ರಾಜರ ಕಾಲಕ್ಕೆ ಪ್ರಯಾಣ ಮಾಡುವಂತೆ ಅನುಭವವಾಗುತ್ತದೆ. 16ನೇ ಶತಮಾನ ಯುದ್ಧಗಳ ಘೋಷಣೆ, ಕುದುರೆಗಳ ದೌಡು, ರಾಜರ ಶೌರ್ಯ. ಆ ಕಾಲದಲ್ಲಿ ನಿರ್ಮಾಣವಾದ ಈ ಅರಮನೆಗಳು ರಾಜವಂಶಗಳ ಶಕ್ತಿ ಮತ್ತು ವೈಭವದ ಪ್ರತೀಕವಾಗಿದ್ದವು. ದೊಡ್ಡ ಕಲ್ಲುಗಳಿಂದ ನಿರ್ಮಿಸಿದ ಭಾರೀ ಗೋಡೆಗಳು, ಕೋಟೆಯಂತಿರುವ ಬಾಗಿಲುಗಳು, ಇವು ಶತ್ರುಗಳಿಂದ ರಕ್ಷಣೆಗಾಗಿ ಮಾತ್ರವಲ್ಲ, ರಾಜರ ಗಂಭೀರತೆಯನ್ನು ತೋರಿಸಲು ಕೂಡ ನಿರ್ಮಿಸಲ್ಪಟ್ಟಿದ್ದವು. ಅರಮನೆ ಒಳಗೆ ಕಾಲಿಟ್ಟರೆ ಅದೊಂದು ಬೇರೆ ಲೋಕ. ವಿಶಾಲ ಸಭಾಂಗಣಗಳಲ್ಲಿ ರಾಜರು ತಮ್ಮ ಮಂತ್ರಿಗಳ ಜೊತೆ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದರು. ನೃತ್ಯ ಮಂದಿರಗಳಲ್ಲಿ ಸಂಗೀತ ಮತ್ತು ನೃತ್ಯದ ಸಡಗರ. ಆ ಕಾಲದ ಸಂಸ್ಕೃತಿ ಜೀವಂತವಾಗಿತ್ತು. ರಾಣಿಯರ ವಾಸಸ್ಥಳಗಳಲ್ಲಿ ಸುಂದರ ಅಲಂಕಾರಗಳು, ಗೋಡೆಗಳ ಮೇಲೆ ಚಿತ್ರಗಳು, ಇವೆಲ್ಲವೂ ಅರಮನೆಯ ವೈಭವವನ್ನು ಹೆಚ್ಚಿಸುತ್ತಿದ್ದವು. ಆದರೆ ಈ ವೈಭವದ ಹಿಂದೆ ಯುದ್ಧಗಳ ಕಥೆಯೂ ಇದೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಇತರ ರಾಜವಂಶಗಳ ನಡುವಿನ ಸಂಘರ್ಷಗಳು ಈ ಪ್ರದೇಶದ ಇತಿಹಾಸವನ್ನು ರೂಪಿಸಿದ್ದವು. ಕೆಲವು ಅರಮನೆಗಳು ದಾಳಿಗಳಿಂದ ಹಾನಿಗೊಂಡವು, ಕೆಲವು ಕಾಲದ ಹೊಡೆತಕ್ಕೆ ಮಣಿದವು, ಆದರೆ ಇನ್ನೂ ಕೆಲವು ಇಂದಿಗೂ ನಿಂತು ಇತಿಹಾಸವನ್ನು ಹೇಳುತ್ತಿವೆ. ಕಾಲ ಬದಲಾಗಿದೆ, ಬ್ರಿಟಿಷರ ಆಡಳಿತ ಬಂದಿತು, ರಾಜಶಾಹಿ ನಿಧಾನವಾಗಿ ಕಡಿಮೆಯಾಯಿತು, ಅರಮನೆಗಳ ಸಡಗರ ಮೌನವಾಗಿತು. ಆದರೆ ಆ ಗೋಡೆಗಳು ಇಂದಿಗೂ ಮಾತಾಡುತ್ತಿವೆ, ನಾವು ಕಂಡಿದ್ದೇನು ಗೊತ್ತಾ ಎಂದು. ಇಂದು ಪ್ರವಾಸಿಗರು ಈ ಅರಮನೆಗೆ ಭೇಟಿ ನೀಡುವಾಗ ಅವರು ಕೇವಲ ಕಟ್ಟಡವನ್ನು ನೋಡುತ್ತಿಲ್ಲ, ಅವರು 500 ವರ್ಷ ಹಿಂದಿನ ರಾಜರ ಜೀವನವನ್ನು ಅನುಭವಿಸುತ್ತಿದ್ದಾರೆ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದ್ವಾರ ಒಂದು ಕಥೆಯನ್ನು ಹೇಳುತ್ತಿದೆ, ಒಳಗೊಂಡಿದೆ. ಬಾಗಲಕೋಟೆಯು ಐತಿಹಾಸಿಕವಾಗಿ ವಿಜಯನಗರ ಸಾಮ್ರಾಜ್ಯ, ಆದಿಲ್ ಶಾಹಿಗಳು, ಮರಾಠರು ಮತ್ತು ನಂತರ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬಾಗಲಕೋಟೆ ಅರಮನೆಯ ಇತಿಹಾಸದ ಕುರಿತು ಪ್ರಮುಖ ಮಾಹಿತಿಗಳು ಇಲ್ಲಿವೆ. 1. ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್. ಬಾಗಲಕೋಟೆಯು 15ನೇ ಮತ್ತು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಒಂದು ಪ್ರಮುಖ ಕೇಂದ್ರವಿತ್ತು. ನಂತರ ಇದು ಬಿಜಾಪುರದ ಆದಿಲ್ ಶಾಹಿಗಳ ವಶವಾಯಿತು. ಸುಮಾರು 500 ವರ್ಷಗಳ ಹಿಂದೆ ಈ ಪ್ರದೇಶವು ಒಂದು ಭದ್ರವಾದ ಕೋಟೆಯಾಗಿದ್ದು, ಅದರ ಒಳಗೆ ರಾಜವಂಶಸ್ಥರು ವಾಸಿಸುವ ಅರಮನೆ ಇತ್ತು. 2. ರಚನೆ ಮತ್ತು ವಾಸ್ತುಶಿಲ್ಪ. ಈ ಅರಮನೆಯು ಅಂದಿನ ಕಾಲದ ಭದ್ರತೆಯ ದೃಷ್ಟಿಯಿಂದ ನಿರ್ಮಿಸಲಾದ ಭವ್ಯ ಕಟ್ಟಡವಾಗಿತ್ತು. ಕೋಟೆಯ ಗೋಡೆಗಳು, ಅರಮನೆಯನ್ನು ಸುತ್ತುವರೆದಿದ್ದ ಬೃಹತ್ ಕೋಟೆಯು ಶತ್ರುಗಳ ದಾಳಿಯಿಂದ ರಕ್ಷಣೆ ನೀಡುತ್ತಿತ್ತು. ಕಲ್ಲು ಮತ್ತು ಮಣ್ಣಿನ ಬಳಕೆ. ಅಂದಿನ ಕಾಲದ ಸಂಪ್ರದಾಯದಂತೆ ಕೆತ್ತಿದ ಕಲ್ಲುಗಳು ಮತ್ತು ಗಟ್ಟಿಮುಟ್ಟಾದ ಮಣ್ಣಿನ ಇಟ್ಟಿಗೆಗಳನ್ನು ಬಳಸಿ ಈ ಅರಮನೆಯನ್ನು ನಿರ್ಮಿಸಲಾಗಿತ್ತು. ಒಳಾಂಗಣ. ಅರಮನೆಯ ಒಳಗಡೆ ವಿಶಾಲವಾದ ಸಭಾಂಗಣಗಳು, ರಾಜಮನೆತನದವರಿಗೆ ಪ್ರತ್ಯೇಕ ಕೊಠಡಿಗಳು ಮತ್ತು ದೇವಸ್ಥಾನಗಳಿದ್ದವು. 3. ವಿವಿಧ ರಾಜವಂಶಗಳ ಪ್ರಭಾವ. 500 ವರ್ಷಗಳ ಅವಧಿಯಲ್ಲಿ ಈ ಅರಮನೆಯು ಹಲವು ಬದಲಾವಣೆಗಳನ್ನು ಕಂಡಿದೆ. ಆದಿಲ್ ಶಾಹಿಗಳ ಕಾಲ. ಇಲ್ಲಿನ ವಾಸ್ತುಶಿಲ್ಪದ ಮೇಲೆ ಪರ್ಷಿಯನ್ ಮತ್ತು ದಖ್ಖನಿ ಶೈಲಿಯ ಪ್ರಭಾವ ಕಂಡುಬಂದಿತ್ತು. ಮರಾಠರ ಕಾಲ. 18ನೇ ಶತಮಾನದಲ್ಲಿ ಮರಾಠರು ಈ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಅರಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಯಿತು. ಸ್ಥಳೀಯ ದೇಸಾಯಿಗಳು. ಬಾಗಲಕೋಟೆಯನ್ನು ಆಳಿದ ದೇಸಾಯಿ ಕುಟುಂಬಗಳು ಈ ಅರಮನೆಯನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಬಳಸಿಕೊಂಡಿದ್ದರು. 4. ಇಂದಿನ ಸ್ಥಿತಿಯ. ಕಾಲಾನಂತರದಲ್ಲಿ ಮತ್ತು ಯುದ್ಧಗಳ ಕಾರಣದಿಂದಾಗಿ ಮೂಲ ಅರಮನೆಯ ಹೆಚ್ಚಿನ ಭಾಗಗಳು ಶಿಥಿಲಗೊಂಡಿವೆ. ಅದರಲ್ಲೂ ವಿಶೇಷವಾಗಿ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದಾಗಿ ಹಳೆಯ ಬಾಗಲಕೋಟೆಯು ಮುಳುಗಡೆಯಾದಾಗ ಅನೇಕ ಐತಿಹಾಸಿಕ ಕುರುಹುಗಳು ಮರೆಯಾದವು. ಇಂದು ಅರಮನೆಯ ಕೆಲವು ಅವಶೇಷಗಳು ಮತ್ತು ಕೋಟೆಯ ಭಾಗಗಳನ್ನು ಮಾತ್ರ ನಾವು ಕಾಣಬಹುದು. 5. ಸಾಂಸ್ಕೃತಿಕ ಮಹತ್ವ. ಬಾಗಲಕೋಟೆ ಅರಮನೆಯು ಕೇವಲ ಒಂದು ಕಟ್ಟಡವಾಗಿರದೆ ಈ ಭಾಗದ ಜನರ ಶೌರ್ಯ ಮತ್ತು ಕಲೆಯ ಸಂಕೇತವಾಗಿತ್ತು. ಇಲ್ಲಿನ ರಾಜವಂಶಸ್ಥರು ಕಲೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹ ಇಂದಿಗೂ ಉತ್ತರ ಕರ್ನಾಟಕದ ಸಂಸ್ಕೃತಿಯಲ್ಲಿ ಜೀವಂತವಾಗಿದೆ. ಗಮನಿಸಿ, ಬಾಗಲಕೋಟೆಯ ಇತಿಹಾಸವು ಹೆಚ್ಚಾಗಿ ಅಲ್ಲಿನ ಕೋಟೆ, ಫೋರ್ಟ್ ಮತ್ತು ದೇಸಾಯಿ ಮನೆತನದ ಆಳ್ವಿಕೆಯೊಂದಿಗೆ ಬೆಸೆದುಕೊಂಡಿದೆ.